ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಫ್ಯಾಷನ್ ಲೇಡೀಸ್ ಟೈಲರ್. ನಾನು ನಿಮ್ಮ ಐಶ್ವರ್ಯ. ನಮ್ಮದು ಶಾಪ್ ಬಂದು ಬೂಕುನ್ಕೆರೆಯಲ್ಲಿ ಲೊಕೇಟ್ ಆಗಿರೋದು. ಯಾರೆಲ್ಲ ಬೂಕುನ್ಕೆರೆ ಅಂದರೆ ಎಲ್ಲಿ ಬರುತ್ತೆ ಅಂತ ಸುಮಾರು ಜನ ಕೇಳಿದ್ದಾರೆ. ಇದು ಬಂದು ಕೇರ್ಪೇಟೆ ತಾಲೂಕು, ಮಂಡ್ಯ ಡಿಸ್ಟಿಕಲ್ಲಿ ಬರುತ್ತೆ. ನಾವು ಬಂದು ಮಂಡ್ಯ ಡಿಸ್ಟಿಕ್ ಅವರು. ಬೆಂಗಳೂರಲ್ಲಿ ಇರೋದಾ ಅಂತ ಸುಮಾರು ಜನ ಕಾಲ್ ಮಾಡಿ ಕೇಳಿದ್ರು. ಮತ್ತು ಡಿಸೈನ್ ಎನ್ಕ್ವೈರಿ ಬಗ್ಗೆನೂ ಸುಮಾರು ಜನ ಫೋನ್ ಮಾಡಿದರು ನನಗೆ. ಯಾರೆಲ್ಲ ಡಿಸೈನ್ನ ಪರ್ಚೇಸ್ ಮಾಡ್ತಾ ಇದ್ದೀರಾ ಅಥವಾ ಪರ್ಚೇಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಅವ್ರಿಗೆ ಅಷ್ಟೂ ಇನ್ಫಾರ್ಮೇಟಿವ್ ವಿಡಿಯೋನೇ ಹೇಳ್ಕೊಟ್ಟಿದ್ದೀರಾ, ಥ್ಯಾಂಕ್ ಯು ಅಂತೆಲ್ಲ ತುಂಬ ಜನ ಹೇಳಿದ್ರು. ತುಂಬ ಖುಷಿಯಾಯಿತು ನನಗೆ. ವಿಡಿಯೋ ಮಾಡಿ ಹಾಕಿದ್ದಕ್ಕೆ ತುಂಬ ಜನ ರೆಸ್ಪಾನ್ಸ್ ಮಾಡಿದ್ರು ಅಂತ ಅಂದ್ಬಿಟ್ಟು. ಯಾರೆಲ್ಲ ಡಿಸೈನ್ನ ತೊಗೋಬೇಕು ಅಂತ ಅಂದ್ಕೊಂಡಿದ್ದೀರಾ, ನೀವೇನಾದರೂ ಡಿಸೈನ್ ಪರ್ಚೇಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ನಾವು ಬಂದು 100 ರೂಪೀಸಿಗೆ 3 ಡಿಸೈನ್ನ ಸೇಲ್ ಮಾಡ್ತೀವಿ. ನೀವೇನಾದರೂ ಬಿಗ್ ಮಿಷಿನ್ಸ್ ಯಾವುದೇ ಇತ್ತು ಅಂದರೂ ಪರವಾಗಿಲ್ಲ, DST ಫಾರ್ಮೆಟಲ್ಲಿ ಕಳಿಸ್ಕೊಡ್ತೀವಿ ನಾವು. ಮೆಸೇಜ್ ಮಾಡಿ ನನಗೆ ಕಾಂಟ್ಯಾಕ್ಟ್ ಮಾಡಿ, ನಾನು ಡಿಸ್ಕ್ರಿಪ್ಷನಲ್ಲಿ ನಂಬರ್ ಕೊಟ್ಟಿರ್ತೀನಿ. ಇವಾಗಂತೂ ವೀಡಿಯೋಸ್ಗಳೀಗ ಸೀಸನ್ ಜಾಸ್ತಿ ಇರೋದಕ್ಕೂ ಅದಕ್ಕೂ ಏನೋ ಯಾವ ವರ್ಕ್ಗಳು ಮಾಡ್ತೀವಿ ಅದು ಫುಲ್ ವೀಡಿಯೋ ತಗೊಳ್ಳೋಷ್ಟೆಲ್ಲ ಇರೋದೇ ಇಲ್ಲ, ಖಾಲಿ ಆಗಿಬಿಡುತ್ತೆ, ಆ ಥರ ಆಗಿದೆ. ಆಮೇಲೆ ಕುಚ್ಚುಗಳು ಕೂಡ ಒಂದು ಗೃಹಪ್ರವೇಶದ್ದು ಒಂದ್ಸರಿ ತೋರಿಸಿದ್ದೆ, ಒಂದು ಸ್ವಲ್ಪ ತೋರಿಸಿದ್ದೆ. ಏನಾದರೂ ಸೆಪ್ರೇಟ್ ವೀಡಿಯೋ ಇತ್ತು ಅಂತಂದರೆ ಇದೇ ವೀಡಿಯೋದಲ್ಲಿ ಅದನ್ನು ಅಟ್ಯಾಚ್ ಮಾಡ್ತೀನಿ ಆ ವಿಡಿಯೋನ. ಇನ್ನೊಂದು ಸ್ವಲ್ಪ ಗೃಹ ಪ್ರವೇಶದ್ದು ಬಟ್ಟೆಗಳಿತ್ತು, ಅದರಲ್ಲಿ ಸ್ವಲ್ಪ ಕುಚ್ಚುಗಳಷ್ಟೇ ತೋರಿಸ್ತೀನಿ. ಒಂದು 2-3 ವರ್ಕ್ ಇತ್ತು, ಅದನ್ನು ತೋರಿಸ್ತೀನಿ. ಅದು ಟೈಲರ್ ಇಸ್ಕೊಂಡು ಹೋಗ್ತಾರೆ ಸ್ಟಿಚ್ ಮಾಡ್ಕೊಳ್ಳೋಕ್ಕೆ, ತೋರಿಸ್ತೀನಿ. ಆ ಗೃಹ ಪ್ರವೇಶದ ಬಟ್ಟೆಗಳು ಬಂದು ಅದೊಂದು ಸೆಕ್ಷನ್ ಮಾಡೋಣ, ಅದು ಬ್ಲೌಸ್ಗಳು ಯಾವ ಥರ ಸ್ಟಿಚ್ ಮಾಡಿದ್ದೀನಿ ಅಂತ ಅಂದ್ಬಿಟ್ಟು ಅದು ಸೆಪ್ರೇಟ್ ತೋರಿಸೋಣ ಅಂತ ಅಂದ್ಬಿಟ್ಟು ಮಾಡಿಲ್ಲ. ಅದನ್ನು ಬರೀ ಕುಚ್ಚುಗಳಷ್ಟೇ ತೋರಿಸ್ತಾ ಇದ್ದೀನಿ. ಆಲ್ಮೋಸ್ಟ್ ಅಲ್ಲಿ ಕುಚ್ಚುಗಳು ಎಲ್ಲನೂ ಕವರ್ ಮಾಡಿಲ್ಲ, ಒಂದು 60 to 70% ಅಷ್ಟು ಕುಚ್ಚುಗಳಷ್ಟೇ ತೋರಿಸ್ತಾ ಇದ್ದೀನಿ ಇವಾಗ. ಹೊಸ ಟ್ರೆಂಡಿಂಗ್ ಡಿಸೈನ್ಸ್ ಅಂತೂ ಮಾಡಿಸಿರೋದು ಈ ಟೈಮು. ತೋರಿಸ್ತೀನಿ ಕುಚ್ಚುಗಳು ಯಾವ ಥರ ಮಾಡಿಸಿದ್ದೀನಿ ಅಂತ ಅಂದ್ಬಿಟ್ಟು. ಫಸ್ಟ್ ಬಂದು ಇದು ವರ್ಕ್ ಬ್ಲೌಸು. ಇದು ಬಂದು ಟೈಲರು ಅವರೇ ಸ್ಟಿಚ್ ಮಾಡ್ಕೊತಾರೆ. ನೀವು ನೋಡ್ಬೋದು ಫಿನಿಶಿಂಗ್ ಯಾವ ಥರ ಬಂದಿದೆ ಅಂತ ಅಂದ್ಬಿಟ್ಟು. ಫ್ರಂಟ್ ಬಂದು ಹೀಗೆ ಕಟ್ ವರ್ಕ್ ಬಂದಿದೆ, ಇಷ್ಟೇ ತೋರಿಸ್ತೀನಿ. ಇದು ಕಸ್ಟಮರ್ ರಿಕ್ವೈರ್ಮೆಂಟು. ನನಗಿದು ಬ್ಯಾಕಲ್ಲಿ ಫುಲ್ ಬುಟ್ಟ ಬರುತ್ತೆ, ನನಗೆ ಬೇಡ ಬುಟ್ಟ ಹಾಕ್ಸ್ಕೊಂತು ಅಂದರೆ ತುಂಬ ಓವರ್ ಆಗುತ್ತೆ, ನನಗೆ ಬುಟ್ಟ ಬೇಡ ಅಂತ ಅಂದರು. ಈ ಥರ ಸಿಂಪಲಾಗಿ ಕೊಟ್ಟಿದ್ದೀನಿ. ಸ್ಲೀವ್ಸು ಅಷ್ಟೇ, ಸ್ಲೀವ್ಸಲ್ಲೂ ಏನು ಬುಟ್ಟ ಬೇಡ ನನಗೆ ಅಂತ ಅಂದರು. ಬರೀ ಒಂದು ಲೈನ್ ಹಾಕ್ಕೊಡಿ ಸಾಕು ಅಂತ ಅಂದ್ಬಿಟ್ಟು ನೋಡಿ ಈ ಥರ ಲೈನ್ ಹಾಕಿರೋದು. ಇವತ್ತರದಿಂದನೂ ನೋಡ್ಬೋದು ಫಿನಿಶಿಂಗ್ ಯಾವ ಥರ ಬರುತ್ತೆ ಅಂತ. ತುಂಬ ಜನ ಅಂದ್ಕೊಂಡಿರ್ತೀರ ಬೇರೆ ಮಿಷಿನಲ್ಲಿ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ, ಈ ಮಿಷಿನಲ್ಲಿ ಚೆನ್ನಾಗಿ ಬರಲ್ಲ, ಆ ಥರ ಏನಿಲ್ಲ. ಎಲ್ಲ ಮಿಷಿನ್ಸಲ್ಲೂ ಫಿನಿಶಿಂಗ್ ಒಂದೇ ಥರ ಬರೋದು. ನೀವು ಅಡ್ಜಸ್ಟ್ಮೆಂಟ್ ಮಾಡ್ಕೋಬೇಕು. ಈಗ ನಾರ್ಮಲ್ ನಾವೇನು ಟೈಲರಿಂಗ್ ಮಷಿನ್ಸಲ್ಲಿ ಅಡ್ಜಸ್ಟ್ಮೆಂಟ್ ಮಾಡ್ಕೋತೀವಿ, ಆ ಥರ ಅಡ್ಜಸ್ಟ್ಮೆಂಟ್ ಮಾಡ್ಕೊಂತು ಅಂದರೆ ನೀವು ಕೂಡ ಇದೇ ಥರ ಫಿನಿಶಿಂಗ್ ಬರೋ ವರ್ಕ್ನ ಮಾಡ್ಬೋದು. ನೆಕ್ಸ್ಟ್ ಬಂದು ಇನ್ನೊಂದು ವರ್ಕ್ ಇದೆ. ಇದ್ರದ್ದು ರೇಟ್ ಹೇಳಲಿಲ್ಲ ನಾನು, 400 ರೂಪೀಸ್ ಚಾರ್ಜ್ ಮಾಡಿದ್ದೀನಿ. ಇದು ನಾನು ಟೈಮಿಂಗ್ಸ್ ಏನು ತಗೊಳುತ್ತೆ ಟೈಮಿಂಗ್ಸ್ ವರ್ಕು ಅದ್ರ ಮೇಲೆ ನಾನು ರೇಟ್ ಫಿಕ್ಸ್ ಮಾಡೋದು. ಒಂದೊಂದು ಡಿಸೈನ್ಸು ನೋಡೋಕ್ಕೆ ಸಿಂಪಲಾಗೆ ಕಾಣಿಸುತ್ತೆ, ಬಟ್ ಟೈಮಿಂಗ್ಸ್ ಜಾಸ್ತಿ ಇರುತ್ತೆ. ಆ ಥರ ಮಾಡಿದಾಗ ಏನು ಮಾಡೋಕ್ಕಾಗಲ್ಲ. ನೋಡಿ ಸಿಂಪಲ್ ಆಗಿದೆ, ಇದಕ್ಕೂ ಅಷ್ಟೇ ರೇಟ್ ಹೇಳ್ತೀರಾ, ಗ್ರ್ಯಾಂಡ್ ಆಗಿರೋದಕ್ಕೂ ಅಷ್ಟೇ ರೇಟ್ ಹೇಳ್ತೀರಾ ಅಂತಂತಂದರೆ ಅದು ಏನು ಟೈಮಿಂಗ್ಸ್ ತಗೊಳುತ್ತೆ ಅಥವಾ ಸ್ಟಿಚಸ್ ಏನಿರುತ್ತೆ ಆ ಬೇಸಿಸ್ ಮೇಲೆ ನಾವು ಅಮೌಂಟ್ನ ಫಿಕ್ಸ್ ಮಾಡಿರೋದು. ನೀವು ಯಾರಾದರೂ ಏನು ರೇಟಲ್ಲಿ ತೊಗೋತೀರಾ ಈ ಥರ ವರ್ಕ್ಗಳನ್ನ ಅಂತ ಅಂದ್ಬಿಟ್ಟು ನನಗೆ ಕಮೆಂಟ್ ಮಾಡಿ ತಿಳಿಸಿ. ಕೆಲವೊಬ್ಬರು ಡಿಸೈನ್ ಕೂಡ ತೊಗೊತಾ ಇದ್ದೀರಾ, ಥ್ಯಾಂಕ್ ಯು ಸೋ ಮಚ್ ಡಿಸೈನ್ ಪರ್ಚೇಸ್ ಮಾಡ್ತಾ ಇರೋದಕ್ಕೆ. ನೋಡ್ಬೋದು ಇದೊಂದು ಡಿಸೈನು. ಈ ಡಿಸೈನ್ ಅಂತೂ ನನಗೆ ಪರ್ಸ್ನಲಿ ತುಂಬ ಇಷ್ಟ ಆಗುತ್ತೆ. ಇದು ಡಿಸೈನು ನೋಡಿ, ಇದು ಬಂದು ರೌಂಡ್ ನೆಕ್ ಬರುತ್ತೆ ಪ್ಯಾಟ್ರನ್ನು. ಫ್ರಂಟ್ ಬಂದು ಈ ಥರ ಮಾಮೂಲಿ ನಾರ್ಮಲ್ ರೌಂಡ್ ನೆಕ್ ಬರುತ್ತೆ. ಇದರಲ್ಲಿ ಸ್ಲೀವ್ಸಲ್ಲಿ ಬುಟ್ಟ ಇಲ್ಲ. ಇದು ಡಿಸೈನ್ಸಿಗೆ ನಾನೇ ಯಾವುದೋ ಮ್ಯಾಚ್ ಮಾಡಿ ಹಾಕಿರೋದು ಬೇರೆ ಬುಟ್ಟನ. ನೀವು ಕೇಳ್ಬೋದು, ಈಗ ಕೆಲವೊಬ್ರು ಹೊಸದಾಗಿ ಮಷಿನ್ ತೊಗೊಂಡಿರೋರು ಸ್ಲೀವ್ಸಲ್ಲಿ ಬರೀ ಲೈನ್ ಅಷ್ಟೇ ಬಂದಿದೆ, ಬುಟ್ಟ ಬಂದಿಲ್ಲ, ಆದರೆ ಯಾವ ಥರ ಡಿಸೈನ್ ಮಾಡೋದು ಅಂತ ಅಂದ್ಕೊಂಡಿರ್ತೀರ. ಕೆಲವೊಂದಷ್ಟು ಮಿಷಿನ್ ಪ್ರಾಬ್ಲಮ್ಸ್ಗಳಿರುತ್ತೆ, ಮೇಜರ್ ಆಗಿರ್ಬೋದು, ಸ್ವಲ್ಪ ಮೈನರ್ ಪ್ರಾಬ್ಲಮ್ಸ್ ಆಗಿರ್ಬೋದು, ಏನೆಲ್ಲ ಪ್ರಾಬ್ಲಮ್ಗಳು ಬರ್ಬೋದು ಮಿಷಿನಲ್ಲಿ ಅಂತ ಅಂದ್ಬಿಟ್ಟು ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಯಾರಿಗೆಲ್ಲ ಆ ವಿಡಿಯೋ ಬೇಕು ಕಮೆಂಟ್ ಮಾಡಿ, ನನಗೆ ಒಂದು ಲೈಕ್ ಮಾಡೋ ಮುಖಾಂತರ ತಿಳಿಸಿ ನನಗೆ ಆ ವಿಡಿಯೋ ಬೇಕು ಅಂತ ಅಂದ್ಬಿಟ್ಟು. ಯಾರೆಲ್ಲ ಇನ್ನೂ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು
ಮಾಡ್ಕೊಂಡು ವಿಡಿಯೋ ನೋಡಿ. ಯಾಕಂತಂದರೆ ವೀಡಿಯೋಸು ಆಲ್ಮೋಸ್ಟ್ ನಂದು ಡೆಮೋ ಸೆಕ್ಷನ್ ವಿಡಿಯೋ ಆಗಿರ್ಬೋದು, ಸುಮಾರು ವೀಡಿಯೋಸು 1,000-2,000 ವ್ಯೂಸ್ ಹೋಗಿದೆ. ಬಟ್ ಯಾರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಸುಮ್ಮನೆ ವಿಡಿಯೋ ನೋಡಿಬಿಟ್ಟು ಇನ್ಫಾರ್ಮೇಟಿವ್ ಅನ್ಸಿದ್ಮೇಲೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಲ್ಲಿ ತಪ್ಪೇನಿಲ್ಲ ಅಲ್ವಾ. ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ, ನಮಗೂ ಸಪೋರ್ಟ್ ಮಾಡಿ. ನೆಕ್ಸ್ಟ್ ಬಂದು ಇದು ನೋಡಿ, ಸ್ಲೀವ್ಸು ಈ ಥರ ಇದೆ ನೋಡ್ಬೋದು. ಸ್ಲೀವ್ಸು ಈ ಥರ ಲೈನ್ ಬಂದಿದೆ ಅಷ್ಟೇ. ಇದಕ್ಕೆ ನಾನು ಸ್ವಲ್ಪ ಮ್ಯಾಚಿಂಗ್ ಆಗೋ ಥರ ಇದೆ ಇದು ಬುಟ್ಟ ಅಂತ ಅಂದ್ಬಿಟ್ಟು ಸೆಲೆಕ್ಟ್ ಮಾಡಿರೋದು. ಈ ಥರ ಏನಾದರೂ ನೀವು ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ರೆ, ಅಥವಾ ಯಾವುದಾದ್ರೂ ಒಂದು ಮಿಡಲಲ್ಲಿ ಬುಟ್ಟ ಕೊಟ್ಬಿಟ್ಟು ಸುತ್ತ ಬರೀ ಡಾಟ್ ಬುಟ್ಟಗಳು ಬರೋ ಥರ ಮಾಡ್ಕೋಬೇಕು ಡಿಸೈನ್ನ, ಆ ಥರ ಯಾವ ಡಿಸೈನಿಂಗ್ ಮಾಡ್ಕೊಳ್ಳೋದು ಇಲ್ಲ ಅಂತಂದ್ರೂ ಹೊಸ್ದಾಗಿ ನೀವೇ ಕ್ರಿಯೇಟ್ ಮಾಡ್ಬೋದು ಡಿಸೈನ್ನ ಮಿಷಿನಲ್ಲೇ. ಅಷ್ಟು ಆಪ್ಷನ್ಸು ಮಿಷಿನ್ಗಳಲ್ಲಿ ಇರುತ್ತೆ. ಅದೇನೇನು ಆಪ್ಷನ್ ಮಾಡಿಸ್ಕೊಂಡ್ರೆ ನೀವು ಬುಟ್ಟನ ಕಂಟಿನ್ಯೂಸ್ ಮಾಡ್ಕೋಬೋದು. ಅಥವಾ ಈಗ ಒಂದು ಬ್ಯಾಕಲ್ಲಿ ಡಿಸೈನಲ್ಲಿ ಬುಟ್ಟನೇ ಇಲ್ಲ ಅಂತಂದ್ರೂ ಬ್ಯಾಕ್ ಡಿಸೈನಿಗೆ ಅವ್ರು ಬುಟ್ಟ ಬೇಕು ಅಂತಂದರೆ ಒಂದು ಸಿಂಗಲ್ ಬುಟ್ಟ ಇದ್ದರೆ ಸಾಕು, ಅದು ಫುಲ್ ಅದು ಬ್ಯಾಕ್ ಫುಲ್ ಹಾಕೋಬೋದು. ಯಾವ ಥರ ಅಂತಂದ್ಬಿಟ್ಟು ನಾನು ಮಾಡಿ ತೋರಿಸ್ತೀನಿ ವೀಡಿಯೋನ. ಮತ್ತು ಸ್ವಲ್ಪ ಜನಗಳು ಈಗ ಫ್ರೇಮ್ ಜರ್ಗ್ದಾಗ ಅದು ಪ್ರಾಬ್ಲಮ್ ಆಗುತ್ತೆ, ಸೆಂಟರಿಗೆ ಕೂರಿಸ್ಕೋಬೇಕು ಫ್ರೇಮ್ನ. ಆ ಥರ ಮಾಡುವಾಗ ಆ ಫ್ರೇಮ್ನ ಸೆಂಟರಿಗೆ ಕೂರಿಸ್ಕೊಳ್ಳೋದು ಹೇಗೆ, ಮತ್ತು ಏನಾದರೂ ನೀಡಲ್ ಪೊಸಿಷನ್ ಚೇಂಜ್ ಆಗಿತ್ತು ಅಂತಂದರೆ ಮಿಷಿನ್ ರನ್ ಆಗಲ್ಲ, ಸ್ಪೀಡ್ ಓವರ್ ಮೋಟರ್ ಸ್ಪೀಡ್ ಓವರ್ ಅಂತೇನೋ ಬರುತ್ತೆ. ಆ ಥರ ಬಂದಾಗ ಏನು ಮಾಡಬೇಕು ಅಂತಂದ್ಬಿಟ್ಟು ಒಂದಷ್ಟು ಮೈನರ್ ಪ್ರಾಬ್ಲಮ್ಸ್ ಬಂದಾಗಲೂ ನಾವು ಸರಿ ಮಾಡ್ಕೊಳ್ಳೋದು ತೋರಿಸ್ತೀನಿ. ಒಂದು ಪ್ರಾಬ್ಲಮ್ ಆಗಿತ್ತು ನಮ್ಮ ಮಿಷಿನಿಗೆ, ಅದೇನಂತಂದರೆ ಸ್ವಲ್ಪ ಮೇಜರಾಗೆ ಪ್ರಾಬ್ಲಮ್ ಆಗಿತ್ತು. ಅದೇನು ಪ್ರಾಬ್ಲಮ್ ಆಗಿತ್ತು, ಅದಕ್ಕೆ ಏನು ಸೊಲ್ಯೂಷನ್ ನಾವು ಕಂಡುಕೊಂಡ್ವಿ ಅಂತ ಅಂದ್ಬಿಟ್ಟು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ತಿಳಿಸ್ತೀನಿ ಅದೇನು ಪ್ರಾಬ್ಲಮ್ ಆಗಿತ್ತು ಮಿಷಿನಿಗೆ ಅಂತ ಅಂದ್ಬಿಟ್ಟು. ಡಬಲ್ ಹೆಡ್ ಯಾರಾದ್ರೂ ಇಟ್ಕೊಂಡಿದ್ದೀರಾ ಅಂತಂದರೆ ಈ ವಿಡಿಯೋ ನೋಡಲೇಬೇಕಾಗುತ್ತೆ ನೆಕ್ಸ್ಟ್ ವೀಡಿಯೋನ ನೀವು. ಯಾಕೆ ಅಂತಂದರೆ ನಿಮ್ಮ ಹತ್ರ ಏನಾದರೂ ಈ ಥರ ಪ್ರಾಬ್ಲಮ್ ಆದರೆ ನೀವು ಏನು ಮಾಡಬೇಕು ನೆಕ್ಸ್ಟು ಅಂತ ಅಂದ್ಬಿಟ್ಟು ತಿಳಿಸ್ತೀನಿ ನಾನು. ನೋಡಿ, ಇದೊಂದು ಈಗ ಸ್ವಲ್ಪ ಗುರುಪ್ರವೇಶದ್ದು ಕುಚ್ಚುಗಳಿತ್ತು, ತೋರಿಸ್ತೀನಿ ನೋಡಿ. ನಾನು ಯಾವ ಕುಚ್ಚು ಹಾಕಿದ ತಕ್ಷಣ ಫಸ್ಟ್ ಅವ್ರು ಏನಾದರೂ ತಂದು ಕೊಡ್ತು ಅಂದರೆ ನಾವು ಮೇಂಟೈನ್ ಮಾಡೋದೇ ಇದೇ ಥರ. ಯಾಕಂತಂದರೆ ಇದು ಕುಚ್ಚುಗಳಾಗಿರ್ಬೋದು, ಏನಾದರೂ ರಿಂಕಲ್ಸ್ ಥರ ಬಂತು ಅಂತಂದರೆ ಅವ್ರು ವೇರ್ ಮಾಡೋಕ್ಕೆ ಮುಂಚೆನೇ ಹಾಳಾಗಿದ್ದರೆ ಇಷ್ಟಪಡಲ್ಲ ಯಾರು ಕೂಡ. ಅದಕ್ಕೆ ಈ ಥರ ಮೇಂಟೈನ್ ಮಾಡ್ತೀವಿ. ನೀವು ಕೂಡ ಯಾರಾದರೂ ಅಂಗಡಿಗಳಲ್ಲಿ ಇಟ್ಕೊಂಡಿದ್ರಿ ಶಾಪಲ್ಲಿ ಅಂತಂತಂದರೆ ದಯವಿಟ್ಟು ಈ ಥರ ಮೇಂಟೈನ್ ಮಾಡಿ ಕುಚ್ಚು ಹಾಕ್ಸೋದು ಸೀರೆಗಳನ್ನ. ಯಾಕೆ ಅಂತಂತಂದರೆ ₹1,000 ಕೊಟ್ಟು ತೊಗೊಂಡಿರ್ತಾರೆ, ₹1,000 ಕೊಟ್ಟು ವರ್ಕ್ ಆಗಿರ್ಬೋದು, ಡಿಸೈನ್ಸ್ ಆಗಿರ್ಬೋದು ಮಾಡಿಸಿರ್ತಾರೆ, ಮತ್ತು ಕುಚ್ಚಾಗಿರ್ಬೋದು ಮಾಡಿಸಿರ್ತಾರೆ. ಸುಮ್ಮನೆ ಎಲ್ಲೋ ಮುದ್ರು ಬಿಟ್ಟು ಎಸ್ಬಿಡೋದು ಅನ್ಕೊಂತಾರೆ, ಎಲ್ಲ ಅಲ್ಲೆಲ್ಲಿ ಎಸಿಯೋದೆ ನಮ್ಮ ಕೆಲಸನೇ ಆಗಿರುತ್ತೆ, ಏನು ಹೇಳ್ತೀರಿ ನೀವು, ಹಿಂಗೆಲ್ಲ ಮೇಂಟೈನ್ ಮಾಡೋಕ್ಕಾಗುತ್ತಾ ಅಂತ. ನೀವು ಕ್ಲೀನಾಗಿ ಇಟ್ಕೊಂಡಷ್ಟು ಶಾಪ್ನ ನಿಮ್ಮ ಶಾಪು ಎಷ್ಟು ಚೆನ್ನಾಗಿ ಬರುತ್ತೆ, ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಅಂಗಡಿನ ಅಂತಂದ್ಬಿಟ್ಟು. ಕೆಲವೊಬ್ಬರು ನಮ್ಮದು ಶಾಪ್ ನೋಡಿಬಿಟ್ಟು ನಿಮ್ಮದು ಶಾಪು ಬೆಂಗಳೂರಲ್ಲಿ ಇರೋದಾ, ಸ್ವಲ್ಪ ಚೆನ್ನಾಗಿ ರೆಡಿ ಮಾಡಿಸ್ಕೊಂಡಿದ್ದೀರಾ, ಅದಕ್ಕೆ ಬೆಂಗಳೂರು ಅಂದ್ಕೊಂಡ್ವಿ ಅಂತ ಕೇಳಿದ್ರು. ಖುಷಿ ಆಯಿತು ನನಗೆ. ಯಾಕೆ ಅಂತಂದರೆ ಬೆಂಗಳೂರಲ್ಲಿ ಅಷ್ಟೇ ಮಾಡಿಸ್ಕೋಬೇಕಾ, ಈ ಥರ ಬೇರೆ ಎಲ್ಲೂ ಹಳ್ಳಿಗಳಲ್ಲಿ ಮಾಡಿಸ್ಕೊಳಕ್ಕಾಗಲ್ವಾ ಅಂತಂದರೆ ನಾನು ಕೂಡ ಒಂದು ಹೋಬ್ಳಿ ಲೆವೆಲಲ್ಲಿ ಅಷ್ಟೇ ನಾನು ಶಾಪ್ ಇಟ್ಟಿರೋದು. ಬಟ್ ನನಗೆ ಕೆಲಸ ಚೆನ್ನಾಗೇ ಬರ್ತಾಯಿದೆ. ಬೆಂಗಳೂರಲ್ಲಿ ಇರೋರು ಎಷ್ಟು ಅರ್ನ್ ಮಾಡ್ತಾರೆ ಅಷ್ಟೇ ಅರ್ನ ನಾನು ಕೂಡ ಮಾಡ್ತಾಯಿದ್ದೀನಿ. ಏನಂತಂದರೆ ನಮ್ಮದು ಒಂದು ಶಾಪ್ ಆಗಿರ್ಬೋದು, ನಾವು ಒಂದು ಕೆಲಸ ಮಾಡೋ ಜಾಗ ನಮ್ಗೆ ಮನ್ಸಿಗೆ ಒಪ್ಪೋ ಥರ ಇರಬೇಕು. ಅದಕ್ಕೆ ನನಗೆ ಎಷ್ಟು ನೀಟಾಗಿ ಇಟ್ಕೋಬೇಕು ಅಂತ ಅನಿಸುತ್ತೆ ಅಷ್ಟು ನೀಟಾಗಿ ಇಟ್ಕೊಳ್ಳೋಕೆ ಟ್ರೈ ಮಾಡ್ತೀನಿ. ಇಲ್ಲಿ ಹಿಂದೆ ನೋಡ್ಬೋದು ಜ್ಯುವೆಲ್ರೀಸ್ ಎಲ್ಲ ಸೆಟ್ ಇಟ್ಟಿದ್ದೀನಿ. ಅದೊಂದು ಹೊಸ ಪ್ಲ್ಯಾನ್ ಮಾಡಿ ಅದೇ ಥರ ಇದ್ದರೆ ಚೆನ್ನಾಗಿ ಕಾಣಿಸುತ್ತೆ. ನನಗೆ ಆಲ್ ಇನ್ ಒನ್ ಬೇಕು ಅಂತ ಅಂದ್ಬಿಟ್ಟು ಮಾಡಿಸ್ಕೊಂಡಿದ್ದೀನಿ ಈ ಥರ. ನಾನು ಜ್ಯುವೆಲ್ರಿ ಬಗ್ಗೆ ನಾನು ಒಂದು ವಿಡಿಯೋ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ, ಯಾವ್ಯಾವೆಲ್ಲ ಜ್ಯುವೆಲ್ರೀಸ್ ಇದೆ ಅಂತ. ಯಾಕಂತಂದರೆ ನಮ್ಮ ಸರೌಂಡಿಂಗಲ್ಸಲ್ಲಿ ಇರೋರು ಆ ವೀಡಿಯೋಸ್ನ ನೋಡಿಬಿಟ್ಟು ಜ್ಯುವೆಲ್ರಿ ರೆಂಟಿಗೆ ಕೊಡ್ತೀರಾ ನೀವು, ಯಾವ್ಯಾವ ಥರ ಜ್ಯುವೆಲ್ರಿ ಇದೆ ತೋರಿಸಿ ಅಂತ ಅಂತಿದ್ರು. ಸುಮ್ಮನೆ ಎಲ್ರಿಗೂ ಫೋಟೋ ಕಳಿಸಿ ಮಾಡೋದನ್ನ ಒಂದು ವಿಡಿಯೋ ಮಾಡಿ ಹಾಕ್ಬಿಟ್ರೆ ಯಾವ್ಯಾವ ಜ್ಯುವೆಲ್ರಿ ಇದೆ ಅಂತ ಲಿಂಕ್ ಕಳಿಸ್ಬಿಟ್ರೆ ಈಸಿ ಆಗುತ್ತೆ ನನಗೂ ಅಂತ ಅಂದ್ಕೊಂಡು ಒಂದು ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕಿಂತ ಫಸ್ಟು ನಾನು ಮಷಿನ್ ಪ್ರಾಬ್ಲಮ್ ಬಗ್ಗೆನೇ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಯಾರಿಗೆಲ್ಲ ಬೇಕು ಕಮೆಂಟ್ ಮಾಡಿ ನನಗೆ. ನೋಡಿ, ಇದು ಡಿಸೈನು ಈ ಥರ ಹತ್ತಿರದಿಂದನೇ ತೋರಿಸ್ತೀನಿ ನೋಡಿ. ಕಲರ್ ಕಾಂಬಿನೇಷನ್ ಸಗದಾಗಿ ಬಂದಿದೆ. ಇದು ಅಲ್ಲಿ ಫೋಟೋದಲ್ಲಿ ಹೇಗೆ ಕಾಣಿಸ್ತಿದೆ ಗೊತ್ತಿಲ್ಲ, ಬಟ್ ಇಲ್ಲಿ ರಿಯಲ್ ಆಗಿ ಚೆನ್ನಾಗಿ ಕಾಣಿಸ್ತಾ ಇದೆ. ಈಗ ಕುಚ್ಚಿಂದು ರೇಟ್ ಬಂದು ನಾನು ₹300 ಚಾರ್ಜ್ ಮಾಡ್ತೀನಿ. ಸ್ವಲ್ಪ ತೋರಿಸ್ತೀನಿ ಹತ್ತಿರದಿಂದ ನೋಡಿ. ಈ ಥರ ಪುಟ್ಟ ಆರ್ಚ್ ಬರುತ್ತೆ. ನೆಕ್ಸ್ಟ್ ಬಂದು ಇದು ಇದು ಹೋದ ವಿಡಿಯೋದೆಲ್ಲ ಹೇಳಿದ್ದೆ ನನಗೆ ಈ ಆರ್ಚ್ ತುಂಬ ಇಷ್ಟ ಆಗುತ್ತೆ ಅಂತ.
ಸ್ವಲ್ಪ ಬೀಡ್ಸ್ ಚೇಂಜ್ ಮಾಡ್ತಾರೆ, ಒಂದೇ ಥರ ಹಾಕಲ್ಲ. ಇದೇ ಡಿಸೈನ್ ರಿಪೀಟ್ ಆಯಿತು ಅಂದ್ರೂ ಬೀಡ್ಸ್ ಚೇಂಜ್ ಮಾಡಿ ಹಾಕ್ತಾರೆ, ಸ್ವಲ್ಪ ಡಿಸೈನ್ ಬೇರೆ ಲುಕ್ ಬರಲಿ ಅಂತ ಅಂದ್ಬಿಟ್ಟು. ನೋಡಿ, ಇದು ಓದ್ ವಿಡಿಯೋದಲ್ಲೇ ತಿಳಿಸಿದೆ ಇದ್ರ ರೇಟ್ ಏನು ಅಂತ. ಗೊತ್ತಿಲ್ಲದೆ ಇರೋರಿಗೆ ಇದ್ರದ್ದು ರೇಟ್ ಬಂದು 350 ರೂಪೀಸ್ ಚಾರ್ಜ್ ಮಾಡ್ತೀವಿ. ಇದು ಒಂದು ಬಂದು ಡಬಲ್ ಆರ್ಚ್ ಟೈಪ್ ಬರುತ್ತೆ, ಬಟ್ ಇದು ಸಿಂಗಲಲ್ಲೇ ಫಿನಿಶ್ ಮಾಡಿದ್ದಾರೆ ಇದು ಆರ್ಚ್ನ. ನೋಡ್ಬೋದು, ಯಾರೆಲ್ಲ ಏನಾದರೂ ಕುಚ್ಚು ಹಾಕಬೇಕು ಅಂತ ಅಂದ್ಕೊಂಡಿರೋರಿಗೆ, ಹೊಸ ಹೊಸ ಡಿಸೈನ್ ಟ್ರೈ ಮಾಡ್ತೀರಾ ಅಂತಂದರೆ ನೋಡಿ ಟ್ರೈ ಮಾಡ್ಬೋದು ಇದು ಡಿಸೈನು. ಇದ್ರದ್ದು ರೇಟ್ ಕೂಡ 350 ರೂಪೀಸ್ ಚಾರ್ಜ್ ಮಾಡಿದ್ದೀನಿ. ಚೆನ್ನಾಗಿದೆ, ಒಂಥರ ಮಸ್ತಾಗಿ ಬಂದಿದೆ ಲುಕ್ಕು. ಕಲರ್ ಕಾಂಬಿನೇಷನ್ ನೋಡ್ಬೋದು ನೀವು, ಡಾರ್ಕ್ ಬ್ಲೂಗೆ ವೈನ್ ಕಲರ್, ಪರ್ಪಲ್ ಕಲರ್ ಇಷ್ಟು ಮ್ಯಾಚ್ ಆಗಿ ಮಾಡಿದ್ದಾರೆ. ಸಕ್ಕತ್ತಾಗಿ ಬಂದಿದೆ ಇದು ಕಲರ್ ಕಾಂಬಿನೇಷನ್ ಸ್ಯಾರಿದು. ಇದ್ರದ್ದು ಬ್ಲೌಸ್ಗಳು ರೆಡಿ ಆಗ್ತಾ ಇದೆ, ಯಾವ ಥರ ರೆಡಿ ಆದಮೇಲೆ ತೋರಿಸ್ತೀನಿ ಯಾವ ಥರ ಬ್ಲೌಸ್ಗಳನ್ನ ವರ್ಕ್ ಮಾಡಿದ್ದೆ ಅಂತ ಅಂದ್ಬಿಟ್ಟು. ನೆಕ್ಸ್ಟ್ ಒನ್ ಬಂದು ಇದು ಸ್ಯಾರಿ ನನಗೆ ಪರ್ಸ್ನಲಿ ತುಂಬ ಇಷ್ಟ ಆಯಿತು. ಇದು ಸ್ಯಾರಿ ನನಗೆ ನೋಡಿ ಈ ಥರ ಇದು ಸ್ಯಾರಿ, ಕುಚ್ ಬಂದು ಈ ಥರ ಮಾಡಿಸಿದ್ದೀನಿ. ಕಾಣಿಸ್ತಾ ಇದೆಯಾ ಇಲ್ವೋ ಗೊತ್ತಾಗ್ತಾ ಇಲ್ಲ ನನಗೆ. ನೋಡಿ ಫಿನಿಶಿಂಗ್ ಹಿಂಗೆ ಬಂದಿದೆ ಅಂತ. ಇದ್ರದ್ದು ರೇಟ್ ಬಂದು 350 ರೂಪೀಸು. ಆಲ್ಮೋಸ್ಟ್ ಅಲ್ಲೂ ಕ್ರೋಶ ನಮ್ಮಲ್ಲಿ 300-350 ರೂಪೀಸಲ್ಲೇ ಜಾಸ್ತಿ ಸ್ಟಾರ್ಟ್ ಆಗೋದು. ಅದೇ ಕೂಡ ಕಸ್ಟಮರ್ ಕೂಡ ಕೇಳೋದು, ಕೆಲವೊಬ್ರು ಕೇಳ್ತಾರೆ ಇಷ್ಟು ಕಮ್ಮಿ ತಗೋತಿರಲ್ಲ ಯಾಕೆ ಅಂತ. ಕುಚ್ಚಲ್ಲಿ ನನಗೇನಷ್ಟು ಕೆಲವೊಬ್ರು ಅದರಲ್ಲೂ ಕಮ್ಮಿ ಹೆಚ್ಚು ಕಮ್ಮಿ ಮಾಡ್ತಾರೆ, ಅಷ್ಟೊಂದೇನು ನಾನು ಜಾಸ್ತಿ ಮಾಡೋಕ್ಕೆ ಹೋಗಲ್ಲ ಕುಚ್ಚಲ್ಲಿ. ನೋಡಿ ನೆಕ್ಸ್ಟ್ ನಾನು ಬಂದಿದ್ದು ಈ ಕಲರ್ ಸ್ಯಾರಿ ಸ್ವಲ್ಪ ಇವಾಗ ಟ್ರೆಂಡ್ ಆಗ್ತಾ ಇದೆ. ಇದು ಕಲರ್ ಕಾಂಬಿನೇಷನು ಚೆನ್ನಾಗಿ ಬರುತ್ತೆ. ಇದು ಕಲರ್ ಕಾಂಬಿನೇಷನು ಸ್ಯಾರಿದು ಈ ಥರ ಇದೆ ಕಲರ್ ಕಾಂಬಿನೇಷನು. ನಾನು ಆವಾಗಲೇ ವರ್ಕ್ ತೋರಿಸ್ತೆ ನೋಡಿ, ಆ ಸ್ಯಾರಿದು ಇದು ಕುಚ್ಚು. ನೀವು ಕುಚ್ಚು ಕೂಡ ಹಾಕಿಸ್ಕೋಬೋದು, ಸಪ್ರೇಟಾಗಿ ಹಾಕಿಸ್ಕೋತೀನಿ. ವರ್ಕ್ ನಾವೇ ಮಾಡ್ಕೋತೀವಿ, ಅಥವಾ ವರ್ಕ್ ನಮ್ಮಲ್ಲೇ ಇದೆ, ನಾವು ವರ್ಕ್ ಮಿಷಿನು ಇಟ್ಕೊಂಡಿದ್ದೀವಿ, ವರ್ಕು ಮಾಡ್ಕೋತೀವಿ, ಸ್ಟಿಚ್ಚು ಮಾಡ್ಕೋತೀವಿ. ಕುಚ್ಚು ಹಾಕೋರು ಯಾರಾದರೂ ಇಲ್ಲ ಅಂತಂದ್ರೂ ಪರವಾಗಿಲ್ಲ, ಕಾಂಟ್ಯಾಕ್ಟ್ ಮಾಡಿ ನಾನು ಕುಚ್ಚು ಕೂಡ ಹಾಕ್ಸ್ಕೊಡ್ತೀನಿ. ನೆಕ್ಸ್ಟ್ ಬಂದು ಈ ಡಿಸೈನು, ಇದು ಆಲ್ರೆಡಿ ತೋರಿಸ್ತೆ, ಬಟ್ ಇದು ಕಲರ್ ಕಾಂಬಿನೇಷನ್ ನೋಡಿ ಯಾವ ಥರ ಕಾಣಿಸ್ತಾ ಇದೆ ಅಂತ. ಇದ್ರದ್ದು ರೇಟ್ ಬಂದು 350 ರೂಪೀಸು. ಒಂದು ಫಂಕ್ಷನು ಅಂತಂದರೆ ಬೇಬಿ ಕುಚ್ಚಿಲ್ಲ ಅಂತಂದರೆ ಫಂಕ್ಷನ್ ಮುಗಿಯಲ್ಲ ಅಂತ ಅನಿಸುತ್ತೆ. ಯಾವುದೇ ಬಟ್ಟೆ ಬಂದ್ರೂ ಬೇಬಿ ಕುಚ್ಚಂತೂ ಇದ್ದೇ ಇರುತ್ತೆ. ಇದೊಂದು ಬೇಬಿ ಕುಚ್ಚು. ನೆಕ್ಸ್ಟ್ ಇದು ಬಂದು ಇದ್ರದ್ದೆಲ್ಲ ವರ್ಕ್ಗಳು ಯಾವ ಥರ ಬಂದಿದೆ ಅಂತ ಅಂದ್ಬಿಟ್ಟು ಇದೇ ವಿಡಿಯೋದಲ್ಲಿ ಆದರೆ ಕಂಟಿನ್ಯೂ ಮಾಡ್ತೀನಿ, ಇಲ್ಲ ಅಂದರೆ ಸೆಪ್ರೇಟ್ ವಿಡಿಯೋ ಮಾಡಿ ಹಾಕ್ತೀನಿ. ಸಪೋರ್ಟ್ ಮಾಡಿ ನಮಗೆ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್.